ಹಲೋ ಗೈಸ್, ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತಾರ ಅಂತ ನೋಡೋಣವಾ. 10 ಆಫ್ ಕಪ್ಸ್ ಬಂದಿದೆ, ಮತ್ತು 3 ಆಫ್ ಸೋಡ್ ರಿವರ್ಸ್ ಬಂದಿದೆ, ಮತ್ತು ದ ಮೂನ್ ಬಂದಿದೆ. ಓ ಓ ಇದು ಕರ್ಮ ರೀಡಿಂಗ್ ಬರ್ತಿದೆ. ಇಲ್ಲಿ ನೋಡಿ ಗೈಸ್, ನಿಮ್ಮ ಫ್ಯಾಮ್ಲಿಯವರಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮ್ಲಿಯವರು ಯಾರು ನಿಮಗೆ ಹಾರ್ಟ್ ಬ್ರೇಕ್ ಮಾಡಿದ್ದಾರೆ, ನಿಮ್ಮವರೇ ನಿಮಗೆ ಮೋಸ ಮಾಡಿದ್ದಾರೆ, ನಿಮಗೆ ದುಃಖ ಕೊಟ್ಟಿದ್ದಾರೆ, ಮತ್ತು ನೀವು ತುಂಬ ಶಾಡ್ ಆಗಿದ್ದೀರಾ, ತುಂಬ ನೋವನ್ನು ಅನುಭವಿಸಿದ್ದೀರಾ. ಇವಾಗ ಯೂನಿವರ್ಸು ಅವರಿಗೆ ಜಜ್ಮೆಂಟ್ ಕೊಡ್ತಿದ್ದೆ, ಅವರು ಕರ್ಮ ಅನುಭವಿಸ್ಲಿದ್ದಾರೆ. ಯಾಕಂದರೆ ಇವರು ನಿಮ್ಮ ಮೇಲೆ ಇವಲ್ ಸ್ಪೆಲ್ಲು, ಬ್ಲ್ಯಾಕ್ ಮ್ಯಾಜಿಕ್ಕು ಎಲ್ಲ ಮಾಡ್ತಿದ್ರು. ಯಾರು ನಿಮ್ಮ ಮೇಲೆ ಬ್ಲ್ಯಾಕ್ ಮಾಡಿದ್ದಾರೋ, ಯಾರು ನಿಮ್ಮ ಫ್ಯಾಮ್ಲಿ ಮೇಲೆ ಮ್ಯಾಜಿಕ್ ಮಾಡಿದ್ದಾರೋ, ನಿಮಗೆ ಹೆಲ್ಟ್ ಮಾಡಿದ್ದಾರೋ, ನೋವು ಕೊಟ್ಟಿದ್ದಾರೆ ಅಂಥವರಿಗೆ ಯೂನಿವರ್ಸು ಜಜ್ಮೆಂಟ್ ಕೊಡ್ತಿದೆ. ಅವರಿಗೆ ಕರ್ಮ ತಟ್ಟುತ್ತಿದೆ, ಕರ್ಮ ಅನುಭವಿಸಲಿದ್ದಾರೆ. ಇದು ಸತ್ಯವಾದ ಮಾತು. ಈ ಸತ್ಯ ನಿಮಗೆ ಗೊತ್ತಾಗಲಿದೆ, ಮತ್ತು ನಿಮಗೆ ಯಾರ್ದೋ ಕಡೆಯಿಂದ ನೇರ್ ಕಮ್ಯುನಿಕೇಷನ್ ಬರಲಿದೆ, ಮತ್ತು ನಿಮ್ಮದೇ ಜಯ ಆಗಿದೆ, ಸತ್ಯದ ಜಯ ಆಗಿದೆ ಇಲ್ಲಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆ, ನಿಮ್ಮ ಲೈಫಲ್ಲಿ ಹೊಸ ಫ್ರೆಶ್ ನ್ಯೂ ಶುರುವಾತಾಗಲಿದೆ. ಹಳೇದು ನೆಗೆಟಿವ್ ಸೈಕಲ್ ಎಲ್ಲ ಎಂಡ್ ಆಗಿಬಿಟ್ಟು ಇವಾಗ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಎಂಟರ್ ಆಗ್ತಿದೆ, ಮತ್ತು ಹೊಸದು ಫ್ರೆಶ್ ನ್ಯೂ ಶುರುವಾತಾಗಲಿದೆ. ಮತ್ತು ಪಾಸ್ಟ್ದಿಂದ ಯಾರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮ್ಲಿಯವರಾಗಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಇವರು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಬಯಸ್ಕೊಂಡು ಪ್ರಪೋಸಲ್ ಕೊಡಬೇಕು, ಫ್ರೆಂಡ್ಶಿಪ್ ಮಾಡಬೇಕು, ಮತ್ತು ನಿಮ್ಮ ಜೊತೆ ಇರಬೇಕು ಅಂತ ಬಯಸ್ತಿದ್ದಾರೆ. ಮತ್ತು ಇವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ಇವರು ನಿಮ್ಮ ಕಡೆಗೆ ಮತ್ತೆ ವಾಪಸ್ ಬರ್ತಿದ್ದಾರೆ, ಮತ್ತು ಇವರ ಕಡೆಯಿಂದ ನಿಮಗೆ ಕಾಲ್ ಮೆಸೇಜ್ ಬರಲಿದೆ, ಮತ್ತು ನಿಮಗೆ ಗುಡ್ ನ್ಯೂಸ್ ಕೂಡ ಬರಲಿದೆ. ಕರಿಯರ್ನಲ್ಲಿ ಕೂಡ ಯಾವುದೋ ಅಪರ್ಚುನಿಟಿ ಬರ್ತಿರ್ಬೋದು, ಕರಿಯರ್ದು ಕೂಡ ಗುಡ್ ನ್ಯೂಸ್ ಬರ್ತಿರ್ಬೋದು ನಿಮಗೆ. ಇದು ಯೂನಿವರ್ಸು ನಿಮಗೆ ಕೊಡ್ತಿರೋ ನ್ಯಾಯ, ಜಸ್ಟಿಸು, ನಿಮಗೆ ನ್ಯಾಯ ಕೊಡ್ತಿದ್ದಾರೆ ಯೂನಿವರ್ಸ್. ತುಂಬ ಪಾಸಿಟಿವ್ ರೀಡಿಂಗ್ ಇದೆ. ಯಾರಿಗೆ ರೆಸೊನೇಟ್ ಆಗುತ್ತೋ ನೋಡಿ. ನನ್ನ ಚಾನಲ್ಗೆ ಯಾರು ಕನೆಕ್ಟ್ ಆಗಿದ್ದಾರೋ ಅವರು ತುಂಬ ಲಕ್ಕಿ ಇದ್ದಾರೆ. ನಿಮಗೆ ಜಸ್ಟಿಸ್ ಸಿಗ್ತಿದೆ ಗೈಸ್, ನಿಮಗೆ ನ್ಯಾಯ ಸಿಗ್ತಿದೆ. ಯಾಕಂದರೆ ಓಕೆ ನನಗೆ ದೇವರ ಬ್ಲೆಸ್ಸಿಂಗ್ ತುಂಬ ಸಿಕ್ಕಿದೆ ಶ್ರಾವಣ ತಿಂಗಳಲ್ಲಿ. ಇಲ್ಲಿ ನೋಡಿ. ಓಕೆ ನಿಮಗೆ ಸಕ್ಸಸ್ ಸಿಗಲಿದೆ, ಹಾಯ್ ಪದವಿ ಸಿಗಲಿದೆ, ಪ್ರಮೋಷನ್ ಆಗಲಿದೆ, ಕರಿಯರ್ನಲ್ಲಿ ಗ್ರೋತ್ ಸಿಗಲಿದೆ. ಯೂನಿವರ್ಸ್ ನಿಮಗೆ ಹಾಯ್ ಪದವಿ ಕೊಡ್ತಿದ್ದಾರೆ, ಹಾಯ್ ಪೊಸಿಷನ್ ಕೊಡ್ತಿದ್ದಾರೆ, ಹಾಯ್ ಪದವಿ ಕುರ್ಚಿ ಕೊಡ್ತಿದ್ದಾರೆ, ನಿಮಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಿದ್ದಾರೆ, ತುಂಬ ರೆಸ್ಪಾನ್ಸಿಬಿಲಿಟಿ ಕೊಡ್ತಿದ್ದಾರೆ. ನಿಮ್ಮದು ಸೋಲ್ ಪರ್ಪಸ್ ಇದೆ, ನೀವು ಸೋಲ್ ಪರ್ಪಸ್ ಮಾಡಲಿದ್ದೀರಾ, ಜನರಿಗೆ ಒಳ್ಳೆಯದು ಮಾಡಲಿದ್ದೀರಾ, ಹೆಲ್ಪ್ ಮಾಡಲಿದ್ದೀರಾ, ಮತ್ತು ದಾನ ಧರ್ಮ ಮಾಡಲಿದ್ದೀರಾ, ಮತ್ತು ನೀವು ಅವರಿಗೆ ಗೈಡೆನ್ಸ್ ಕೊಡಲಿದ್ದೀರಾ, ಹೀಲ್ ಮಾಡಲಿದ್ದೀರಾ, ಯಾವುದೇ ರೂಪದಲ್ಲಿ ಜನರಿಗೆ ಒಳ್ಳೆಯದಾಗುವಂಥ ಕೆಲಸ ಮಾಡಲಿದ್ದೀರಾ. ನಿಮಗೆ ಸಕ್ಸಸ್ ಕೊಡ್ತಿದ್ದಾರೆ ಯೂನಿವರ್ಸು. ನಿಮ್ಮದೇ ಜಯ ಆಗಿದೆ, ನಿಮ್ಮ ಎಲ್ಲ ಕೆಲಸದಲ್ಲಿ ವಿಕ್ಟ್ರಿ ಸಿಕ್ಕಿದೆ. ನಿಮಗೆ ಎಲ್ಲ ಕೆಲಸದಲ್ಲೂ ನಿಮಗೆ ಸಕ್ಸಸ್ ಇದೆ, ನಿಮ್ಮ ಜಯ ಆಗಿದೆ, ನಿಮ್ಮ ಭಾಳ ದೊಡ್ಡ ಸೋಲ್ ಪರ್ಪಸ್ ಇದೆ. ನಿಮ್ಮ ಜನರಿಗೆ ಒಳ್ಳೆಯದಾಗುವಂಥ ಕೆಲಸನ ಮಾಡ್ತಿದ್ದೀರಾ. ಈ ಕೆಲಸ ಯೂನಿವರ್ಸು ನಿಮಗೆ ಜವಾಬ್ದಾರಿ ಕೊಡ್ತಿದ್ದಾರೆ, ರೆಸ್ಪಾನ್ಸಿಬಿಲಿಟಿ ಕೊಡ್ತಿದ್ದಾರೆ. ಈ ರೆಸ್ಪಾನ್ಸಿಬಿಲಿಟಿ ನೀವು ಚೆನ್ನಾಗಿ ನಿಭಾಯಿಸಬೇಕು.
ಯಾರಿಗೆ ರೆಸನೇಟ್ ಆಗುತ್ತೋ ಇದು ನನಗೂ ಕೂಡ ಇದೆ. ಮತ್ತು ನಿಮಗೆ ಹೇಳ್ತಿದ್ದಾರೆ ಯೂನಿವರ್ಸು ಬೌಂಡ್ರೀಸನ್ನು ಹಾಕೊಂಡು ಇಟ್ಕೊಳ್ಳಿ, ತುಂಬ ಬೌಂಡ್ರೀಸನ್ನು ಹಾಕೊಂಡು ಇಟ್ಕೊಳ್ಳಿ. ನೆಗೆಟಿವ್ ಜನರು ನಿಮ್ಮ ಎನರ್ಜಿ ಅಂದರೆ ನಿಮ್ಮ ಎನರ್ಜಿ ಡಿಸರ್ವ್ ಮಾಡಲ್ಲ. ಎಲ್ಲರೂ ನಿಮ್ಮ ಎನರ್ಜಿ ಅವರಿಗೆ ಹೋಗ್ಕೂಡ್ದು. ನೀವು ಬೌಂಡ್ರೀಸನ್ನು ಹಾಕ್ಕೊಂಡಿರಿ. ನಿಮ್ಮದು ಪಾಸಿಟಿವ್ ಎನರ್ಜಿ ಇದೆ, ಅದನ್ನು ಕಿತ್ಕೊಳ್ಳೋಕ್ಕೆ ಜನರು ಪ್ರಯತ್ನ ಮಾಡ್ತಾರೆ, ನೆಗೆಟಿವ್ ಜನರು. ಅದಕ್ಕೆ ಬೌಂಡ್ರೀಸನ್ನು ಹಾಕ್ಕೊಂಡು ಬೌಂಡ್ರೀಸ್ ಫಾರ್ಮ್ ಮಾಡ್ಕೊಂಡಿರಿ ಅಂತಿದ್ದಾರೆ. ನೀವು ಈ ಪದವಿಯನ್ನು ತುಂಬ ಹೋರಾಡಿ, ತುಂಬ ಕಷ್ಟಪಟ್ಟು, ಎಷ್ಟೇ ಕಷ್ಟ ಬಂದರೂ ಸತ್ಯದ ಪರವಾಗಿ ನಿಂತು, ಎಷ್ಟೇ ಸಲ ಕೆಳಗೆ ಬಿದ್ದರೂ ಎದ್ದು ನಿಂತು ಮತ್ತೆ ಮತ್ತೆ ಪದೇ ಪದೇ ಹೋರಾಡಿದೀರ ಕಷ್ಟದ ಜೊತೆ, ಕಾರ್ಮಿಕ ಜನರ ಜೊತೆ. ಇದು ನಿಮಗೆ ಡಿಸರ್ವ್ ಆಗಿದೆ. ಈ ಪದವಿ ನಿಮಗೆ ಹಾಗೆ ಸಿಕ್ಕಿದ್ದಿಲ್ಲ. ತುಂಬ ಕಷ್ಟ ಅನುಭವಿಸಿ ಆಮೇಲೆ ನೀವು ಈ ಪದವಿನ ಪಡೆದಿದ್ದೀರ ಯೂನಿವರ್ಸ್ ಕಡೆಯಿಂದ. ಅದಕ್ಕೆ ಬೌಂಡ್ರೀಸನ್ನು ಹಾಕ್ಕೊಳ್ಳಿ. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಓಕೆ, ಪಾಸ್ಟ್ದಲ್ಲಿ ನೀವು ತುಂಬ ಎಮೋಷ್ನಲ್ ಆಗಿರ್ರಿ. ನಿಮ್ಮ ಹಾರ್ಟಲ್ಲಿ ಟೂ ಲವ್ ಇತ್ತು, ನಿರ್ಮಲವಾದ ಪ್ರೀತಿ ಇತ್ತು. ನೀವು ಎಲ್ಲರನ್ನೂ ನಿಷ್ಕಲ್ಮಶವಾಗಿ ಪ್ರೀತಿ ಮಾಡ್ತಿದ್ರಿ. ಆದರೆ ಅದೇ ಪ್ರೀತಿ ನಿಮಗೆ ಮುಳ್ಳಾಗ್ತಿತ್ತು. ಜನರು ನಿಮ್ಮನ್ನು ದುರುಪಯೋಗ ಪಡ್ಕೋತಿದ್ದರು ನಿಮ್ಮ ಪ್ರೀತಿನ. ಮತ್ತು ನಿಮಗೆ ಏನೂ ಗೊತ್ತಾಗದಂತೆ, ನಿಮಗೆ ದಾರಿ ತಿಳಿಯದಂತೆ ಮಾಡ್ತಿದ್ರು. ಮತ್ತು ನಿಮ್ಮನ್ನ ಕನ್ಫ್ಯೂಸ್ನಲ್ಲಿ ಹಾಕ್ತಿದ್ರು. ಇವಾಗ ನೀವು ಟ್ರಾನ್ಸ್ಫಾರ್ಮ್ ಆಗಿದ್ದೀರಾ. ಇವಾಗ ನೀವು ಪ್ರಾಕ್ಟಿಕಲ್ ಆಗಿದ್ದೀರಾ. ಇವಾಗ ನೀವು ಇಂಥ ಜನರಿಗೆ ಮೋಸ ಹೋಗಬೇಡಿ ಅಂತಿದ್ದಾರೆ ಯೂನಿವರ್ಸು. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗಲಿದೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಮತ್ತೆ ಬಂದು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತಾರೆ. ಪಾಸ್ಟ್ ಫ್ರೆಂಡ್ಸ್ ಎಲ್ಲ, ನಿಮ್ಮ ರಿಲೇಷನ್ದವರು ಎಲ್ಲರೂ, ಫ್ಯಾಮ್ಲಿ ಎಲ್ಲರೂ. ಆದರೆ ನೀವು ಪಾಸ್ಟ್ದಲ್ಲಿ ಯಾರ್ಯಾರು ನಿಮಗೆ ಏನೇನು ಮಾಡಿದ್ದಾರೋ ಅವ್ರಿಗೆ ಕೆಟ್ಟದ್ದನ್ನು ಬಯಸಬೇಡಿ. ಬಟ್ ಅವ್ರ ಜೊತೆ ಸೆಲೆಬ್ರೇಟ್ ಮಾಡಿ. ಬಟ್ ನೀವು ಎಷ್ಟು ಬೇಕೋ ಅಷ್ಟು ಇರಿ, ಬೌಂಡ್ರೀಸ್ನಲ್ಲೇ ಇರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಓಕೆ, ನಿಮ್ಮ ಜೊತೆ ಬ್ರೇಕಪ್ ಮಾಡ್ಕೊಂಡವರೆಲ್ಲ ಇವ್ರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ನಲ್ಲೇ ಇದ್ದವರಾಗಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು. ಇವರು ಮತ್ತೆ ವಾಪಸ್ ಬರ್ತಿದ್ದಾರೆ ನಿಮ್ಮ ಕಡೆಗೆ. ನಿಮ್ಮ ಖುಷಿನ ನೋಡಿಕೊಂಡು, ನಿಮ್ಮ ಹ್ಯಾಪಿನೆಸ್ನ ನೋಡಿಕೊಂಡು, ನಿಮ್ಮ ಪಾಸಿಟಿವಿಟಿನ ನೋಡಿಕೊಂಡು ಇವಾಗ ನಿಮ್ಮ ಲೈಫಲ್ಲಿ ಎಂಟರ್ ಆಗೋಕ್ಕೆ ಮತ್ತೆ ಬರ್ತಿದ್ದಾರೆ. ಸಾರಿ ಕೇಳ್ಕೊಂಡು, ಅಪಾಲಜಿ ಕೊಟ್ಕೊಂಡು. ಅದಕ್ಕೆ ಇವರು ಪಾಸ್ಟ್ದಲ್ಲಿ ನಿಮಗೆ ತುಂಬ ಹಾರ್ಟ್ ಬ್ರೇಕ್ ಮಾಡಿದ್ದಾರೆ, ನೋವು ಕೊಟ್ಟಿದ್ದಾರೆ. ಇವಾಗ ಅವರು ಕರ್ಮ ಅನುಭವಿಸ್ತಿದ್ದಾರೆ. ಮತ್ತೆ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬಂದಿದೆಯಲ್ಲ, ನಿಮ್ಮ ಕಡೆಗೆ ಬಂದರೆ ಅವ್ರ ಕರ್ಮ ಎಲ್ಲ ಕಳೆದು ಪಾಸಿಟಿವಿಟಿ ಬರುತ್ತೆ ಅಂತ ಮತ್ತೆ ವಾಪಸ್ ಬರ್ತಿದ್ದಾರೆ. ಮತ್ತು ಇವರು ಮತ್ತೆ ಚೀಟ್ ಮಾಡಬಹುದು. ಅದಕ್ಕೆ ನೀವು ಹುಷಾರಾಗಿ ಬೌಂಡ್ರೀಸಲ್ಲಿ ಇರಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸು. ಫೋರ್ ಆಫ್ ಪೆಂಟಿಕಲ್ ಬಂದಿದೆ. ನೋಡಿ, ಇಲ್ಲಿ ಪಾಸ್ಟ್ದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡಿದ್ದಾರೆ ನಿಮ್ಮ ಮೇಲೆ. ಡಬಲ್ ಕಾರ್ಡ್ ಬ್ಲ್ಯಾಕ್ ಮ್ಯಾಜಿಕ್ ಬಂದಿದೆ. ಇಲ್ಲಿ ಪಾಸ್ಟ್ದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಬಂದಿದೆ. ವೇಟಿಂಗ್ ಕಾರ್ಡ್ ಬಂದಿದೆ, ನೋಡೋಣಾಗಪ್ಪಿ. ಈ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ರಿವರ್ಸ್ ಆಗ್ತಿದೆ, ಎಂಡ್ ಆಗ್ತಿದೆ. ನಿಮ್ಮ ಮೇಲೆ ಮಾಡಿರೋಂಥ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಎಂಡ್ ಮಾಡ್ತಿದ್ದಾರೆ ಯೂನಿವರ್ಸು. ಮತ್ತು ಇಲ್ಲಿ ಫೋರ್ ಆಫ್ ಕಪ್ಸ್ ಬಂದಿದೆ. ಇಲ್ಲಿ 7 ಆಫ್ ಪೆಂಟಿಕಲ್ ಬಂದಿದೆ. ನೀವು ತುಂಬ ಹಾರ್ಡ್ ವರ್ಕ್ ಮಾಡಿ, ಯಾವ ಜಾಬ್ಗೋಸ್ಕರ ಆಗಲಿ, ಕರಿಯರ್ನಲ್ಲೇ ಆಗಲಿ, ರಿಲೇಷನ್ನಲ್ಲೇ ಆಗಲಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ. ಮತ್ತು ನೀವು ಮಾಡಿರೋ ಕೆಲಸದ ಫಲ ಅಂತಂದರೆ ಒಳ್ಳೆಯ
ಕರ್ಮದ ಫಲಗೋಸ್ಕರ ವೇಟ್ ಮಾಡ್ತಿದ್ದೀರಾ. ಇದು ವೇಟಿಂಗ್ ಕಾರ್ಡು. ನಿಮ್ಮ ಇಂಟ್ಯೂಷನ್ ಓಪನ್ ಆಗಿದೆ. ನೀವು ಒಬ್ಬ ಹೀಲರ್ ಆಗ್ಬೋದು, ಮೆಂಟರ್ ಆಗ್ಬೋದು, ಗೈಡರ್ ಆಗ್ಬೋದು. ನಿಮ್ಮ ಇಂಟ್ಯೂಷನು ಒಳ್ಳೆ ಕೆಲಸ ಮಾಡ್ತಿದೆ. ಮತ್ತು ನೀವು ಇವಾಗ ಬರುವಂಥ ಅಪಾರ್ಚುನಿಟಿಗಳನ್ನು ಮಿಸ್ ಮಾಡ್ಕೊಳ್ಬೇಡಿ. ಪಾಸ್ಟದ ನೆನಪು ಮತ್ತೆ ಪಾಸ್ಟದಲ್ಲಿ ಹೋಗಬೇಡಿ. ಮತ್ತು ನೀವು ಬರೋವಂಥ ಅಪಾರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಕಡೆಗೆ ದೊಡ್ಡ ಅಮೌಂಟು, ಸ್ಟೇಬಿಲಿಟಿ, ಗ್ರೋತು, ಸಕ್ಸಸ್ಸು, ಪಾಸ್ಪಾರಿಟಿ ಎಲ್ಲ ಬರ್ತಿದೆ. ಕರಿಯರ್ನಲ್ಲಿ ದೊಡ್ಡ ಅಮೌಂಟ್ ನಿಮ್ಮ ಕಡೆಗೆ ಬರ್ತಿದೆ. ಕರಿಯರ್ನಲ್ಲಿ ಸಕ್ಸಸ್ ಇದ್ದೀರಾ ನೀವು. ಇದನ್ನ ಮಿಸ್ ಮಾಡ್ಕೊಳ್ಬೇಡಿ ಅಂತಿದ್ದಾರೆ ಯೂನಿವರ್ಸು. ಯಾರಿಗೆ ರೆಸನೇಟ್ ಆಗುತ್ತೋ ನೋಡಿ ಗೈಸ್. ಮತ್ತು ಇಲ್ಲಿ ನೋಡಿ, ಯಾರಿಗಾರು ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಮೇಲೆ ಇರೋದು ಕಾಂಟ್ಯಾಕ್ಟ್ ನಂಬರು, ಕೆಳಗಡೆ ಇರೋದು ಫೋನ್ಪೇ ನಂಬರು. ಒಂದು ಕ್ವಶನ್ಗೆ 222 ರೂಪಾಯಿ ಆಯಿತಾ. ಮತ್ತು ಒಂದು ಕ್ವಶನ್ ಬಿಟ್ಟು ಇನ್ನೊಂದು ಕ್ವಶನ್ ಕೇಳಿದರೆ ಮತ್ತೆ 222 ರೂಪಾಯಿ ಆಗುತ್ತೆ. ಮತ್ತು ಇಲ್ಲಿ ನೋಡಿ, ಬ್ರೇಸ್ಲೆಟ್ಗಳು ಇದ್ದಾವೆ ನನ್ನ ಹತ್ರ. ಇವನ್ನ ನೀವು ಕರಿಯರ್ಗೋಸ್ಕರ, ಮತ್ತು ಪ್ರೊಟೆಕ್ಷನ್ಗೋಸ್ಕರ, ಮತ್ತು ಪ್ರೀತಿಗೋಸ್ಕರ, ಗ್ರೋತು, ಸಕ್ಸಸ್ಗೋಸ್ಕರ, ಹೀಲಿಂಗ್ಗೋಸ್ಕರ, ಮತ್ತು ಪಾಸಿಟಿವ್ ಎನರ್ಜಿಗೋಸ್ಕರ ಬ್ರೇಸ್ಲೆಟ್ಗಳನ್ನು ನೀವು ತಗೋಬೋದು. ಒಂದು ಬ್ರೇಸ್ಲೆಟ್ಗೆ 1011 ರೂಪಾಯಿ ಆಗುತ್ತೆ. ಒಂದು ಬ್ರೇಸ್ಲೆಟ್ಗೆ 1011 ರೂಪಾಯಿ. ನಾನು ರೇಖಿ ಚಾರ್ಜ್ ಮಾಡಿ, ಬ್ಯಾಲೆನ್ಸ್ ಮಾಡಿ, ಅವನು ಎಲ್ಲ ಕ್ರಿಸ್ಟಲ್ ಕ್ಲೀನ್ ಮಾಡಿ, ಚಾರ್ಜ್ ಮಾಡಿ, ಬ್ಯಾಲೆನ್ಸ್ ಮಾಡಿ, ಪ್ರೇಯರ್ ಮಾಡಿ, ಹೀಲಿಂಗ್ ಕೊಟ್ಟು ನಿಮಗೆ ಕೆಲಸ ಮಾಡುವಂತೆ ಹೀಲಿಂಗ್ ಕೊಡ್ತೀನಿ. ರೇಖಿ ಹೀಲಿಂಗ್ ಕೊಡ್ತೀನಿ ಬ್ರೇಸ್ಲೆಟ್ಗಳಿಗೆ. ಮತ್ತು ನಿಮಗೆ ಈ ಬ್ರೇಸ್ಲೆಟ್ ಜೊತೆಗೆ ನಮ್ಮ ರೇಖಿ ಹೀಲಿಂಗ್ ಕೂಡ ಸಿಗುತ್ತೆ. ಅವು ಚಾರ್ಜ್ ಆಗಿರ್ತಾವೆ ಬ್ರೇಸ್ಲೆಟು. ಮತ್ತು ಅದರಲ್ಲಿ ನಾವು ಹೀಲಿಂಗ್ ತುಂಬಿರ್ತೀವಿ. ನಿಮಗೆ ಒಳ್ಳೆ ಕೆಲಸ ಕೊಡ್ತಾವೆ. ಗೊತ್ತಾಯ್ತಾ? ಯಾರಿಗಾದ್ರೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ನಾನು ಪೋಸ್ಟದಿಂದ ಕಳಿಸ್ತೀನಿ. 3 ದಿವಸದಿಂದ 5 ದಿವಸದವರೆಗೆ ಬಂದು ತಲುಪ್ತಾವೆ ಅವು. ಆಯಿತಾ? ಯಾರಿಗೆ ಬೇಕಂದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಸುಮ್ಮನೆ ಅದು ಇದು ಅಂತ ಹೇಳ್ಕೊಂಡು ಕಾಲ್ ಮಾಡಿ 2 ತಾಸಿಗಂತಿಲೆ ನನ್ನ ಜೊತೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಯಾಕಂದರೆ ನಿಮ್ಮ ಪ್ರಶ್ನೆ ಬಗ್ಗೆ ಅಷ್ಟೇ ಮಾತನಾಡ್ತೀರಿ. ನಾನು ರೀಡಿಂಗ್ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ನನ್ನ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ. ನಾನು ತುಂಬ ಬ್ಯುಸಿ ಇರ್ತೀನಿ. ನನ್ನ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಿಮಗೆ ಎಷ್ಟು ಬೇಕೋ ನಿಮ್ಮ ಕ್ವಶನ್ ಬಗ್ಗೆ ಅಷ್ಟೇ ಮಾತಾಡ್ತೀರಿ. ಆಯಿತಾ? ನನ್ನ ಜೊತೆ ಮಾತಾಡಿದ್ರು ನಿಮ್ಗೆ ಹೀಲಿಂಗ್ ಸಿಗುತ್ತೆ. ನನ್ನ ಜೊತೆ ಮಾತಾಡೋಕಾದ್ರೂ ನೀವು ತಾಸಗಂತಿಲ್ಲೇ ಮಾತಾಡ್ತೀರ. ಆದರೆ ನಂದು ರೀಡಿಂಗ್ ಮಾಡೋದೆಲ್ಲ ಬಾಕಿ ಉಳಿಯುತ್ತೆ. ಇಲ್ಲಿ ನನ್ನ ಮನೆ ಕೆಲಸನೂ ಆಗೋಲ್ಲ. ಮತ್ತು ನೀವು ದುಡ್ಡು ಕೊಡಬೇಕಾದ್ರೆ ಒಂದು ಸೂಪರ್ ಥ್ಯಾಂಕ್ಸು ಯಾರು ಕೊಡೋಲ್ಲ, ಒಂದು ಡೊನೇಷನು ಕೊಡೋಂಗಿಲ್ಲ. ಎಲ್ಲ ಟ್ಯಾರೋ ರೈಡರ್ಗಳಿಗೆ ಅವರ ಡಿವರ್ಸ್ಗಳು ಸೂಪರ್ ಥ್ಯಾಂಕ್ಸು, ಡೊನೇಷನ್ನು ಎಲ್ಲ ಕೊಡ್ತಾರೆ. ನನಗೆ ಮೆಂಬರ್ಶಿಪ್ ಕೂಡ ಯಾರು ಆಗಿದ್ರಿ 1 ತಿಂಗಳಾದ್ರಿ, ಆಮೇಲೆ 4 ಜನ ಆಗಿದ್ರಿ. 1 ತಿಂಗಳಾದಮೇಲೆ ಮತ್ತೆ ಪೇ ಮಾಡಿದರೆ ಮತ್ತೆ ಮುಂದೆ ಹೋಗಿತ್ತು. ನೀವು ಪೇನೇ ಮಾಡಿಲ್ಲ. ನಾನು ಇಷ್ಟು ಡೈಲಿ ರೀಡಿಂಗ್ ಹಾಕ್ತೀನಿ. ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡು ನಿಮಗೋಸ್ಕರ. ನನ್ನ ಚಾನಲ್ಲು ಗ್ರೋ ಮಾಡ್ತಿಲ್ಲ. ನೀವು ಡೊನೇಷನ್ನು ಇಲ್ಲ, ಸೂಪರ್ ಥ್ಯಾಂಕ್ಸು ಇಲ್ಲ, ಏನೂ ಇಲ್ಲ. ನೀವು ಸ್ಟ್ಯಾಂಡ್ ಔಟ್ ಮಾಡ್ತೀರಾ, ನೀವು ನಾಯಾಬ್ ಇದ್ದೀರಾ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ. ನಿಮ್ಮದು ಹೈ ಕ್ಲಾಸ್ ಎನರ್ಜಿ ಇದೆ. ನೀವು ಹೈ ಕ್ಲಾಸ್ ಎನರ್ಜಿಯಲ್ಲಿ ಇದ್ದೀರಾ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ.
ನಿಮ್ಮ ಲೈಫಲ್ಲಿ ನಡೀತಿರೋ ಸಿಚುವೇಶನ್ನು ಇಂಪ್ರೂವ್ ಆಗಲಿದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸು. ಯಾರೋ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಿದ್ದಾರೆ, ಕೇರ್ ಮಾಡ್ತಿದ್ದಾರೆ, ನಿಮ್ಮ ರಕ್ಷಾ ಮಾಡ್ತಿದ್ದಾರೆ ಅಂತಿದ್ದಾರೆ ಯೂನಿವರ್ಸು. ನಿಮ್ಮ ಹೇಟರ್ಸ್ನ ಡಿಸ್ಟ್ರಾಯ್ ಮಾಡ್ತಿದ್ದಾರೆ ಯೂನಿವರ್ಸ್. ಇವಾಗ ನಿಮ್ಮ ಮೇಲೆ ಮಾಡಿದ್ದು ಅವರು ಅನುಭವಿಸುತ್ತಾರೆ. ನಿಮ್ಮ ಜೀವನದಲ್ಲಿ ಅಡೆ ಮಾಡುತ್ತಿದ್ದರೂ ನೀವು ನಿರ್ದೋಷಿ ಇದ್ದೀರಾ. ನೀವು ಬಾಸ್ ಎನರ್ಜಿ ಕ್ಯಾರಿ ಮಾಡ್ತೀರಾ. ಯು ಆರ್ CEO. ನೀವು ಬಾಸ್ ಎನರ್ಜಿ ಕ್ಯಾರಿ ಮಾಡ್ತೀರಾ ಅಂತ ಯೂನಿವರ್ಸ್. CEO ಎನರ್ಜಿ ಇದೆ ನಿಮ್ಮಲ್ಲಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸು. ಡಬಲ್ ಒನ್ ನಿಮಗೆ ಕಾಣುತ್ತಿದ್ದರೆ ಮತ್ತೆ ನಿಮ್ಮ ಯಾವುದೋ ವಿಶ್ ಪೂರ್ತಿ ಆಗುತ್ತಿದೆ, ರಿಯೂನಿಯನ್ ಆಗುತ್ತೆ. ಈ ನಂಬರ್ ಕಾಣಿಸಿದ್ರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಮತ್ತು ಯು ಆರ್ ಪವರ್ಫುಲ್ ಬೀನ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ. ಯಾರಿಗೋ ನಿಮ್ಮ ಜೊತೆ ಮಾತಾಡಬೇಕಿದೆ, ನೀವು ಅವರ ಜೊತೆ ಮಾತಾಡಬೇಕಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಯಾರೋ ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಯಸ್ತಿದ್ದಾರೆ, ನೀವು ಅವ್ರ ಜೊತೆ ಮಾತಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ಈ ಪ್ಯಾತ್ ಇದ್ದೀರಾ. ಜನರು ದುಃಖ, ಅವರ ಕಷ್ಟ ನಿಮಗೆ ಫೀಲ್ ಆಗುತ್ತೆ. ಯಾರೋ ಮಾಸ್ಕ್ ಹಾಕೊಂಡಿರೋ ವ್ಯಕ್ತಿ ಇದ್ದಾರೆ, ಅವರು ತಮ್ಮ ಮುಖವಾಡ ಹಾಕಿದ್ದಾರೆ ಅಂತಿದ್ದಾರೆ ಯೂನಿವರ್ಸು. ಯಾರೋ ನಿಮ್ಮ ಬಿಸ್ನೆಸ್ ಮೇಲೆ ಸ್ಪೆಲ್ ಮಾಡಲು ಮಾಡಿದ್ದರು, ಅದು 100 ಗುಣ ಹೆಚ್ಚಾಗಿ ಅವರ ಮೇಲೆ ರಿಟರ್ನ್ ಆಗಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸ್ವತಃ ತಪ್ಪನ್ನು ಮಾಡಿ ನಿಮ್ಮ ಮೇಲೆ ಹಾಕ್ತಾರೆ, ಜನರು ನಿಮ್ಮನ್ನು ತಪ್ಪಾಗಿ ತಿಳಿಯಲಿ ಅಂತ. ನಿಮಗೆ ಯಾವುದೋ ಫೋಟೋಗ್ರಾಫ್ ಎವಿಡೆನ್ಸ್ ಸಿಗಲಿದೆ ಅಂತಿದ್ದಾರೆ ಯೂನಿವರ್ಸು. ಲೈಫ್ ಪಾರ್ಟ್ನರ್ ಬಂದಿದೆ. ನಿಮ್ಮ ಹೇಟರ್ಸ್ಗಳು ದೂರ ಆಗುತ್ತಿದ್ದಾರೆ. ನೀವು ಅವರ ಬಗ್ಗೆ ಯೋಚನೆ ಮಾಡಲು ಕೂಡ ಬಯಸುವುದಿಲ್ಲ ಇವಾಗ ನಿಮ್ಮ ಹೇಟರ್ಸ್ಗಳ ಬಗ್ಗೆ. ಆಯಿತಾ? ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಜೈ ಶಿವಶಕ್ತಿ, ಜೈ ರಾಧಾಕೃಷ್ಣ. ಥ್ಯಾಂಕ್ ಯು.